ನಾಹಂ ಕರ್ತ ಹರಿಕರ್ತ ಅನನ್ಯಾಶ್ಚಿಂತಯಂತೋ ಮಾ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಶ್ರೀ ಕೃಷ್ಣ ಪರಮಾತ್ಮ ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ. ಈ ವಿಡಿಯೋ ಇವತ್ತು ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಮುಂದೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾಕೆ ಇವತ್ತು ಸಾಕಷ್ಟು ಜನರು ನಿರ್ಗತಿಕರಾಗಿ ಸಾಯ್ತಿದ್ದಾರೆ? ಅಂದರೆ ಕೋಟ್ಯಾವಧಿ ಆಸ್ತಿ ಇರ್ತದೆ, ಆದರೆ ಸಾಯುವಾಗ ಅನಾಥನಂತೆ ಸಾಯ್ತಾರೆ. ಎಷ್ಟೋ ಜನ ಇವತ್ತು ಸುಖ ಸಾವನ್ನು ಪಡೆಯೋದು ಬದಲು ICUದಲ್ಲಿ ಕೊಳೆತು ಸಾಕಷ್ಟು ದಿವಸ ಒದ್ದಾಡಿ ಸಾವನ್ನಪ್ತಾ ಇದ್ದಾರೆ. ಎಷ್ಟೋ ತಂದೆ ತಾಯಿಗಳು ತಾವು ಆಸ್ತಿಗಳನ್ನು ಮತ್ತು ಸಾಕಷ್ಟು ಹಣವನ್ನು ಗಳಿಸಿದ್ದಾರೆ, ಆದರೆ ಮಕ್ಕಳು ಆ ಆಸ್ತಿಯನ್ನು ಅನುಭವಿಸ್ತಾ ಇಲ್ಲ, ಇವರು ಅನುಭವಿಸ್ತಾ ಇಲ್ಲ. ಆಮೇಲೆ ಮಕ್ಕಳ ಭಾಗ್ಯ ಇವರಿಗೆ ದೊರಕ್ತಾ ಇಲ್ಲ. ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಅವರನ್ನು ಒಂದು ವಿಷಯಕ್ಕೂ ಕೇಳದೇ ಇರೋದು ಕೂಡ ನಾವು ನೋಡ್ತಾ ಇದ್ದೇವೆ. ಇನ್ನೂ 10 ಮಕ್ಕಳನ್ನು ಇಟ್ಟುಕೊಂಡು ಕೂಡ ಜೀವನದಲ್ಲಿ ನಿರ್ಗತಿಕರಾಗಿ ಅನಾಥಾಶ್ರಮದಲ್ಲಿ ಜೀವನ ಮಾಡ್ತಕ್ಕಂಥ ಎಷ್ಟೋ ಹಿರಿಯರನ್ನು ನಾವು ನೋಡಿದ್ದೇವೆ. ಮಕ್ಕಳು ತಂದೆ ತಾಯಿಗಳನ್ನು ಎಳೆದು ತಗೊಂಡು ಬಂದು ರಸ್ತೆ ಮೇಲೆ ಬಿಸಾಟಿ ಹೋಗಿರೋದನ್ನು ಕೂಡ ನಾವು ಸಾಕಷ್ಟು ಸುದ್ದಿಗಳೆಲ್ಲ ಕೇಳ್ತಾ ಇದ್ದೀವಿ. ಈ ಎಲ್ಲ ಸುದ್ದಿಗಳನ್ನು ನೋಡಿದಾಗ ನಮಗೊಂದು ವಿಷಯ ತಲೆಯಲ್ಲಿ ಬರಬೇಕು. ಏನು ಅಂದರೆ, ಇದೆಲ್ಲ ಯಾಕೆ ಆಗ್ತಾ ಇದೆ? ಜನರು ಬದಲಾಗಿದ್ದಾರೆ ಅಂತ ನಾವು ಇದನ್ನು ಕರಿತಾ ಇದ್ದೇವೆ, ಆದರೆ ಅದು ತಪ್ಪು. ಯಾವ ಕಾಲಕ್ಕೂ ಜನರಿಗೆ ಸ್ವಾತಂತ್ರ್ಯವಿಲ್ಲ. ನಾವು ಬದಲಾಗಬೇಕಂದ್ರೆ ನಮಗೆ ಸ್ವಾತಂತ್ರ್ಯವಿಲ್ಲ. ನಾವೆಲ್ಲರೂ ಅಸ್ವತಂತ್ರರು, ಪರಮಾತ್ಮ ಮಾತ್ರ ಸ್ವತಂತ್ರನಾಗಿದ್ದಾನೆ. ಆದರೆ ಪರಮಾತ್ಮನಿಗೆ ಕಾರುಣ್ಯ ಮೂರ್ತಿನೂ ಅಂತಾರೆ, ಪರಮಾತ್ಮನಿಗೆ ಭಕ್ತವತ್ಸಲ ಅಂತಾರೆ, ಪರಮಾತ್ಮನಿಗೆ ಭಕ್ತ ಪರಾಧೀನನೂ ಅಂತಾರೆ. ಅಂದರೆ ಭಕ್ತರ ಅಧೀನದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಶ್ರೇಷ್ಠ ಇದ್ದವನು ಕೂಡ ಭಕ್ತರ ಮಾತನ್ನು ಕೇಳ್ತಾನೆ ಅಂತ ಸಾಕಷ್ಟು ಬಾರಿ ನಾವು ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಮತ್ತು ಸಾಕಷ್ಟು ಪ್ರವಚನಾದಿಗಳಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಈ ಸಮಸ್ಯೆಗಳಿಗೆ ಎಲ್ಲ ಮೂಲಭೂತ ಕಾರಣವೇನು? ಯಾಕೆ ಈ ಸಮಸ್ಯೆಗಳು ಆಗ್ತಾ ಇವೆ? ಈ ವಿಷಯವನ್ನು ನೀವು ಹೆಚ್ಚು ಗಮನ ಕೊಟ್ಟು ಈ ವಿಡಿಯೋದಲ್ಲಿ ನೋಡಿದರೆ ಈ ಜಗತ್ತು ಸಾಕಷ್ಟು ಸುಧಾರಣೆ ಆಗಲಿಕ್ಕೆ ಅನುಕೂಲವನ್ನು ಆಗ್ತಾ ಇದೆ. ನೋಡಿ, ಎಲ್ಲದಕ್ಕೂ ಮುಖ್ಯ ಕಾರಣ ಮನುಷ್ಯನ ಚಿಂತನೆ. ನಾವು ಏನು ಚಿಂತನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅದನ್ನು ಪರಮಾತ್ಮ ಮೇಲೆ ನಿಂತು ತಥಾಸ್ತು ತಥಾಸ್ತು ಅಂತಿರ್ತಾನೆ. ನಾವು ಮಕ್ಕಳಿಗೆ ನೀನು ದನ, ನಾಯಿ, ಕತ್ತೆ ಅಂತ ಬೈತಾ ಇದ್ದರೆ ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಆ ಥರ ಮಕ್ಕಳನ್ನು ಬೈಬೇಡಿ. ಯಾಕೆಂದರೆ ಅಲ್ಲಿ ತಥಾಸ್ತು ಅಂತಕ್ಕಂಥ ದೇವತೆಗಳು ಇರ್ತಾರೆ. ಆ ದೇವತೆಗಳ ಅಂತರ್ಯಾಮಿ ಅಂತ ಪರಮಾತ್ಮ ನೀವು ಹೇಳಿದ ಕಾರ್ಯವನ್ನು ಸಿದ್ಧಿ ಮಾಡ್ತಾನೆ. ಇನ್ನೊಂದು ವಿಷಯವನ್ನು ನಾವು ತಿಳಿದುಕೊಳ್ಳಬೇಕು. ನಾನು ಮಗನಿಗೆ ನಾಯಿ ಆಗು, ಕತ್ತಿ ಆಗು ಅಂದಾಗ ಅವನು ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಅವನಿಗೆ ಯಾವುದೋ ಒಂದು ಜನ್ಮ, ಕತ್ತೆ ಜನ್ಮ, ನಾಯಿ ಜನ್ಮ ಬರ್ತದೆ. ಅಂತಹ ಜನ್ಮಕ್ಕೆ ನಿಮ್ಮ ಈ ದುರಭಿಮಾನ ಅಥವಾ ದುರ್ವಿಚಾರ ಕಾರಣ ಆಗಬಾರ್ದು ಅನ್ನೋ ವಿಷಯದಿಂದ ಈ ಹಿರಿಯರು ಹಿಂದೆ ನಮಗೆ ಈ ಥರ ಹೇಳ್ತಾ ಇದ್ರು. ಇನ್ನೊಂದು ಚಿಂತನೆಯನ್ನು ನಾವು ಹಿಂದೆ ನೋಡ್ತಾ ಇದ್ದೀವಿ. ಏನು ಅಂದರೆ, ನಮ್ಮ ಅಜ್ಜಿ ಅಥವಾ ಮುತ್ತಜ್ಜಿಯರು ಅವರು ತುಂಬ ವಯಸ್ಸಾದಾಗ 2 ವಿಷಯಗಳನ್ನು ಹೇಳ್ತಾ ಇದ್ರು. ವಿಷಯ 1, ಆ ಸ್ವಾಮಿ ಯಾವಾಗ ನನ್ನನ್ನು ಕರೆಸಿಕೊಳ್ತಾನೆ ಆವಾಗ ನಾನು ಈ ದೇಹವನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ನನಗೆ ಇವಾಗೇ ಸಾಯಬೇಕು, ಆವಾಗೇ ಸಾಯಬೇಕು, ಇನ್ನೂ 100 ವರ್ಷ ಬದುಕಬೇಕು, ಇನ್ನಷ್ಟು ಅನುಭವಿಸ್ಬೇಕು ಅಂತ ಆಸೆಗಳು ಇಲ್ಲ. ಆ ಪರಮಾತ್ಮ ಇವತ್ತೇ ಕರೆದ್ರೆ ಇವತ್ತೇ, ಇನ್ನೂ 10 ವರ್ಷ ಬಿಟ್ಟು ಕರೆದ್ರೆ 10 ವರ್ಷ ಬಿಟ್ಟು ಅಂತ ಚಿಂತನೆ. 2ನೇ ಚಿಂತನೆ, ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಜೀವ ಬಿಡಬೇಕು ಅಂತಕ್ಕಂಥ ಚಿಂತನೆ. ಈ 2 ಚಿಂತನೆ ಇದ್ದವರನ್ನು ನಾನು ನೋಡಿದ್ದೇನೆ ಮತ್ತು ಅವರ ನಿರ್ಯಾತವನ್ನು ಕೂಡ ನೋಡಿದ್ದೇನೆ. ಸುಖದಿಂದ ಮನೆಯಲ್ಲೇ ಕೂತು ಎಲ್ಲ ಮಕ್ಕಳ ಮುಂದೆ, ಮೊಮ್ಮಕ್ಕಳ ಮುಂದೆ ಇದ್ದು ಜೀವನವನ್ನು ತ್ಯಾಗ ಮಾಡತಕ್ಕಂಥ ನಮ್ಮ ಅಜ್ಜಿಯನ್ನು ಕೂಡ ನಾನು ಸ್ವತಃ ನೋಡಿದ್ದೇನೆ. ಅದೇ ಥರ ನಿರ್ಗತಿಕರಾಗಿ ಮಕ್ಕಳು ಬಂದರೂ ಕೂಡ ಒಂದು ವಿಧಿ ವಿಧಾನ ಇಲ್ಲದೇ ಒಂದು ಅನಾಥ ಶವದಂತೆ ಜೀವನವನ್ನು ಬಿಟ್ಟಿರತಕ್ಕಂಥ ಅಕ್ಕಪಕ್ಕದ ಜನರನ್ನು ನಾನು ಇತ್ತಿತ್ತಲಾಗಿ 1 ತಿಂಗಳು 2 ತಿಂಗಳ ಹಿಂದೆ ಕೂಡ ನೋಡಿದ್ದೇನೆ. ಅವರ ಚಿಂತನೆ ಮತ್ತು ಇವರ ಚಿಂತನೆಯಲ್ಲಿ ಏನು ಭೇದ ಇತ್ತು ಅಂದರೆ, ಈ ಹಳೆ ಶಾಸ್ತ್ರ ತಿಳಿದಂತಹ ಅಥವಾ ಸಾತ್ವಿಕ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಏನು ಚಿಂತನೆಯನ್ನು ಮಾಡ್ತಾ ಇದ್ರು ಅಂದರೆ, ಪರಮಾತ್ಮ ನನಗೆ ಒಬ್ಬನೇ ಮಗ ಕೊಡು, ಹುಚ್ಚನನ್ನೇ ಹುಟ್ಟಿಸು, ಎಂಥವನನ್ನೇ ಹುಟ್ಟಿಸು, ಆದರೆ ಅವನು ಧರ್ಮ ಕರ್ಮ ಆಚಾರದಿಂದ ಇದ್ದು
ನಮ್ಮ ಜೊತೆಗೆ ಇದ್ದು ಸುಖ ಅನುಭವಿಸುವಂತೆ ಮಾಡು. ನಮಗೆ ದಿನಾಲೂ ಒಂದು ತೀರ್ಥ ಪ್ರಸಾದಗಳನ್ನು ಕೊಡುವಂತೆ ಅನುಕೂಲವನ್ನು ಮಾಡು. ಮತ್ತು ಸಾಯುವಾಗ ನಮ್ಮ ಬಾಯಲ್ಲಿ ಒಂದು ತೊಟ್ಟು ತೀರ್ಥ ಗಂಗಾ ತೀರ್ಥಗಳನ್ನು ಹಾಕುವಂಥ ಮಕ್ಕಳನ್ನು ಕೊಡುವಂಥ ಹಿಂದೆ ತಂದೆ ತಾಯಿಗಳು ಬೇಡ್ತಾ ಇದ್ರು. ಎರಡನೇದ್ದು, ನನ್ನ ಮಕ್ಕಳು ಏನಾದರೂ ಆಗಲಿ, ಅವರಿಗೆ ಒಂದು ಹೊತ್ತು ಅನ್ನ ಸಿಗುವುದಕ್ಕೆ ಮೋಸ ಆಗೋದು ಬೇಡ, ಅವರ ಧರ್ಮ ನಿಲ್ಲೋದು ಬೇಡ, ಮತ್ತು ಉತ್ತಮವಾದ ಆಯುಷ್ಯು ಆರೋಗ್ಯವನ್ನು ಅವರಿಗೆ ಕೊಟ್ಟು ಸಲಹುವಂಥ ಪರಮಾತ್ಮನಲ್ಲಿ ಅವರ ಚಿಂತನೆಯನ್ನು ಮಾಡ್ತಾ ಇದ್ರು. ಇದೇ ಚಿಂತನೆಯನ್ನು ಹೋಗ್ತಾ ಹೋಗ್ತಾ ಜನರು ಬದಲಾವಣೆ ಮಾಡ್ತಾ ಹೋದರು. ಏನು ಅಂದರೆ, ನಮ್ಮನ್ನು ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಮಕ್ಕಳು ಆರಾಮಾಗಿರಲಿ, ಅವರು ಫಾರಿನ್ಗಾದರೂ ಹೋಗಲಿ, ಅವ್ರು ಎಲ್ಲಾದರೂ ಹೋಗಲಿ, ಅವ್ರು ಸುಖದಿಂದ ಇರಬೇಕ್ರಿ, ನಮಗೆ ನೋಡಲಿಲ್ಲ ಅಂದರೂ ಪರವಾಗಿಲ್ಲ. ಇದು ಇನ್ನೊಂದು ಚಿಂತನೆ. ಮೂರನೇ ಚಿಂತನೆ, ನನ್ನ ಮಕ್ಕಳು ಏನಾಗ್ತಾರೋ ಗೊತ್ತಿಲ್ಲ, ನಮ್ಮ ಥರ ಬಡವ್ರು ಆಗಬಾರ್ದು, ನಮ್ಮ ಥರ ಈ ಧರ್ಮ ಕರ್ಮ ಮಾಡ್ತಾ ಟೈಮನ್ನು ಹಾಳು ಮಾಡಬಾರ್ದು, ಅವರು ಮುಂದೆ 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 ಹೋಗಬೇಕು ಅಂತ ತಂದೆ ತಾಯಿಗಳು ಚಿಂತನೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡಿ, ನಾನು ಹೇಳ್ತಾ ಇರೋ ವಿಷಯ ಏನಿದೆ ಅಂದರೆ, ಜಗತ್ತಿನಲ್ಲಿ ಜನರು ಬದಲಾಗಲೇ ಇಲ್ಲ, ಜನರು ಬದಲಾಗಲಿಕ್ಕೂ ಸಾಧ್ಯನೂ ಇಲ್ಲ. ಯಾಕಂದ್ರೆ ಅವರು ಅಸ್ವತಂತ್ರರು ಅಂತ ನಾವು ಮೊದಲೇ ತಿಳಿದಿದ್ದೀವಿ. ಇಲ್ಲಿ ಬದಲಾಗಿದ್ದೇನು ಗೊತ್ತಾ? ನಮ್ಮ ಚಿಂತನೆಗಳು. ನಾವು ಮೊದಲು ಏನು ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ಈಗೇನು ಚಿಂತನೆಯನ್ನು ಮಾಡ್ತಾ ಇದ್ದೀವಿ, ಈ ಚಿಂತನೆ ಬದಲಾಗಿದ್ದಕ್ಕೆ ಕಾರಣ ಇವತ್ತು ಅನಾಥ ಶವದಂತೆ ಜೀವನವನ್ನು ಬಿಡ್ತಾ ಇದ್ದಾರೆ. ಸಾಕಷ್ಟು ಜನ ಸಾಯ್ಬೇಕಾದ್ರೆ ಅವ್ರ ಮಕ್ಕಳು ಹತ್ರ ಇಲ್ಲ, ಮೊಮ್ಮಕ್ಕಳು ಹತ್ರ ಇಲ್ಲ, ಈವನ್ ಮಕ್ಕಳು ಹತ್ರ ಇದ್ರೂ ಕೂಡ ಅವರು ಬರೋ ಪರಿಸ್ಥಿತಿಯಲ್ಲಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾವು ಎಷ್ಟೋ ನತದೃಷ್ಟರನ್ನು ನೋಡಿದ್ವಿ. ಒಂದೇ ಊರದಲ್ಲಿ 2 ಓಣಿಗಳ ಅಂತರದಲ್ಲೇ ಇರ್ತಕ್ಕಂಥ ಅಥವಾ 2 ಸ್ಟ್ರೀಟ್ಗಳ ಅಂತರದಲ್ಲೇ ಇರ್ತಕ್ಕಂಥ ಮಕ್ಕಳು ಮತ್ತು ತಂದೆ ತಾಯಿ ಅಣ್ಣ ತಮ್ಮಂದಿರು ಕೋವಿಡ್ ರೆಸ್ಟ್ರಿಕ್ಷನ್ನಿಂದ ಯಾರೂ ಆ ಶವ ಸಂಸ್ಕಾರಕ್ಕಾಗಲಿ ಅಂತಿಮ ದರ್ಶನಕ್ಕಾಗಲಿ ಹೋಗ್ಲಿಕ್ಕಾಗಲೇ ಇಲ್ಲ. ಯಾಕೆ ಇದೆಲ್ಲ ಆಗ್ತಾ ಇದೆ ಅಂದರೆ, ನಮ್ಮ ಚಿಂತನೆಗಳು ಬರ್ತಾ ಬರ್ತಾ ಕೆಟ್ಟಾಗ್ತಾ ಇವೆ. ಕ್ವಾಲಿಟಿ ಆಫ್ ಥಾಟ್ಸ್ ಹ್ಯಾವ್ ರೆಡ್ಯೂಸ್ಡ್. ಇದು ನಾನು ಧಾರ್ಮಿಕ ವಿಚಾರದಿಂದ ಮಾತ್ರ ಹೇಳ್ತಾ ಇಲ್ಲ. ಈವನ್ ನೀವು ಕಮ್ಯುನಿಕೇಷನ್ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಮಾರಲ್ ಟ್ರೈನಿಂಗ್ ಆಗಿರ್ಬೋದು, HR ಟ್ರೈನಿಂಗ್ ಆಗಿರ್ಬೋದು, ಕಾರ್ಪೊರೇಟ್ದಲ್ಲೂ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ಥಿಂಕ್ ಪಾಸಿಟಿವ್, ಥಿಂಕ್ ದ್ಯಾಟ್ ಯು ಕ್ಯಾನ್ ಡೂ ಎವ್ರಿಥಿಂಗ್, ಥಿಂಕ್ ದ್ಯಾಟ್ ಯು ಕ್ಯಾನ್ ಅಚೀವ್ ಎವ್ರಿಥಿಂಗ್, ಥಿಂಕ್ ದ್ಯಾಟ್ ಯು ಹ್ಯಾವ್ ಎವ್ರಿ ಸಕ್ಸಸ್ ಎವ್ರಿ ಇಯರ್ ಇನ್ ಎವ್ರಿ ಪ್ರಾಜೆಕ್ಟ್. ಈ ಥರ ಪಾಸಿಟಿವ್ ಚಿಂತನೆಯಿಂದ ಜಗತ್ತಿನಲ್ಲಿ ಸಾಕಷ್ಟು ಬದಲಾವಣೆ ಆಗ್ತವೆ. ಇದು ಈ ನಮ್ಮ ಶುದ್ಧವಾದ ಉತ್ತಮವಾದ ಚಿಂತನೆಯಿಂದ ಇದು ನಮಗಷ್ಟೇ ಅಲ್ಲ, ಈ ಜಗತ್ತಿನ ಮೇಲೇ ಪರಿಣಾಮ ಬೀರ್ತದೆ. ಇವತ್ತು ನಾವೆಲ್ಲ ಹೆಂಗೆ ಥಿಂಕ್ ಮಾಡ್ತಾ ಇದ್ದೀವಿ ಅಂದರೆ, ನನಗೆ ಹಣ ಉಪಯೋಗ ಇಲ್ಲ, ನಾನು ಡಿಜಿಟಲ್ ಮಾಧ್ಯಮದಿಂದ ಹಣವನ್ನು ಗಳಿಸಬೇಕು, ಡಿಜಿಟಲ್ ಮಾಧ್ಯಮದಿಂದ ಹಣವನ್ನು ವ್ಯಯಿಸಬೇಕು. UPI ಬಂತಲ್ವ. ಸೊ ನಮ್ಮ ಚಿಂತನೆಗಳು ಹೇಗೆ ಹೋಗ್ತವೆ, ಅದೇ ಥರ ಚಿಂತನೆಗಳಿಗೆ ಪರಮಾತ್ಮ ಅನುಕೂಲವನ್ನು ಮಾಡಿಕೊಡ್ತಾನೆ. ಅದಕ್ಕೆ ಅನನ್ಯ ಚಿಂತೆಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾದವಾರರಂತಹ ಒಬ್ಬ ಶ್ರೇಷ್ಠ ಜೀವಿಗಳು, ಶ್ರೇಷ್ಠರು, ಅವ್ರು ಏನು ಚಿಂತನೆ, ಅವ್ರ ಚಿಂತನೆಗಳು ಹೆಂಗಿದ್ದು ಅಂದರೆ, ಪರಮಾತ್ಮ ನಮ್ಮನ್ನೆಲ್ಲ ಸಲಹುತ್ತಾನೆ. ನಾನು ಈ ಕೂತ ಜಾಗದಲ್ಲೇ ನನಗೇನು ಬೇಕಾದಂತಹ ವಸ್ತುಗಳನ್ನು, ಸುಖ ಭೋಗಗಳನ್ನು, ಆಹಾರವನ್ನು ಪರಮಾತ್ಮ ಒದಗಿಸ್ತಾನೆ ಅಂತಕ್ಕಂಥ ಅವರ ಚಿಂತನೆ ಅವರ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನು ನಮಗೆ ತೋರಿಸಿಕೊಟ್ಟಿದೆ. ನಾವೆಲ್ಲರೂ ಇವತ್ತು ಯಾದವಾರರ ಪುಸ್ತಕವನ್ನು ತಪ್ಪದೇ ಓದಲೇಬೇಕು. ಇದು ಓದಿದಾಗ ಮಾತ್ರ ನಮಗೆ ತಿಳಿಯುತ್ತದೆ ಯಾಕೆ ನಮ್ಮ ಸಮಾಜ, ನಾವು, ನಮ್ಮ ಕುಟುಂಬಗಳು ಹಾಳಾಗ್ತಿವೆ ಅಂದರೆ, ನಮ್ಮ ಚಿಂತನೆಗಳು ಕೆಟ್ಟದಾಗ್ತಿವೆ. ನಾಹಂ ಕರ್ತ ಹರಿಕರ್ತ. ಮುಂದಿನ ಭಾಗಗಳಲ್ಲಿ ಇನ್ನೂ ಸಾಕಷ್ಟು ಚಿಂತನೆಗಳಿಂದ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.